ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಶಕುಂತಲಾ ಅಂತೇಳ್ಬಿಟ್ಟು ಮಂಗಳೂರು ಭಾಗದವರು. ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಗೃಹಿಣಿ ಆಗಿದ್ದೇನೆ ಅಂತೇಳಿ ಹೇಳಿರೋದು. ಇನ್ ದ ಸೆನ್ಸ್ ಹೌಸ್ ವೈಫ್ ಆಗಿದ್ದಾರೆ. ಗಂಡ 48 ವರ್ಷದವರು. ಹೆಂಡತಿ ತೀರ್ಕೊಂಡು 2ನೇ ಮದುವೆ ಆಗಿದ್ದಾರೆ ಅಂತೇಳಿ ತಿಳಿಸಿದ್ದಾಳೆ. ರಸಿಕರು ಹೌದು, ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ. ನನ್ನ ಬಯಕೆ ನನ್ನ ವಯಸ್ಸಿನ ಗೆಳೆಯರು ಬೇಕು, ಗುಪ್ತವಾಗಿ ಕೊಡ್ತೀನಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರೋ ವೋಕ್ಸ್ ವ್ಯಾಗನ್ ವರ್ಚಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ನನ್ನ ಜೀವನದ ಫ್ಲ್ಯಾಶ್ ಬ್ಯಾಕ್ ನಿಮಗೆ ಗೊತ್ತಿರಬೇಕು ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ನನ್ನ ಅಪ್ಪನಿಗೆ 6 ಜನ ಹೆಣ್ಮಕ್ಳಿದ್ದಾರೆ, ನಾನು 4ನೇವಳು. ಎರಡನೇದು, 2 ವರ್ಷದಿಂದ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸವನ್ನು ಮಾಡಿದ್ದೀನಿ. ಸೊ 3ನೇದು, ನಾನು ಮದುವೆ ಆಗಿರೋದು ಕೂಡ ಅದೇ ಒಂದು ಬಟ್ಟೆ ಅಂಗಡಿಯ ಮಾಲೀಕನನ್ನೇ ಮದುವೆ ಆಗಿರೋದು. ಸೊ ಹೆಂಡತಿ ತೀರಿಕೊಂಡ ಬಳಿಕ ಇಬ್ಬರ ಸ್ನೇಹ ಆಯಿತು. ಸ್ನೇಹ ತಿರುಗಿ ಮದುವೆ ಕೂಡ ಆದ್ವಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು 4ನೇದು, ಮನೆಯವರಿಗೆ ಹಣ ತೋರಿಸಿ ನನ್ನನ್ನು ಮದುವೆ ಕೂಡ ಮಾಡ್ಕೊಂಡಿದ್ದಾರೆ ಅಂತೇಳಿ ಇಂಡೈರೆಕ್ಟಾಗಿ ಹೇಳಿರೋದು. ಇದಿಷ್ಟು ಇವರ ಜೀವನದ ಒಂದು ಫ್ಲ್ಯಾಶ್ ಬ್ಯಾಕ್ ಆಗಿರುತ್ತೆ. ಇನ್ನು ಈ ಥರದ ಒಂದು ಗೆಳೆತನ ಸಿಕ್ಕರೆ ಕೊಡುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಫಸ್ಟ್ ಒನ್ನು, 40 ವಯಸ್ಸಿನ ಯಾರೇ ಸಿಕ್ಕರೂ ಕೂಡ ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ಕಾರಣ ಏನಪ್ಪ ಅಂದರೆ ಗಂಡನಿಗೆ ವಯಸ್ಸಾಗಿದೆ, ಮಾಡೋದಕ್ಕೆ ಆಗ್ತಾಯಿಲ್ಲ. 3ನೇದು, ಅವರು ನನ್ನನ್ನು ಮದುವೆ ಆಗಿದ್ದೆ ಅಡುಗೆ ಮಾಡೋದಕ್ಕೆ ಮತ್ತು ಬಟ್ಟೆ ತೊಳೆಯೋಕ್ಕನ್ನೋದು ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಅಂದರೆ 48ನೇ ವಯಸ್ಸಿಗೆ ಮದುವೆ ಆಗಿರೋದು ಜಸ್ಟ್ ಅವರ ಚಾಕರಿ ಮಾಡೋದಕ್ಕೆ ಆಗಿರೋದು ಅಂತೇಳಿ ಇಂಡೈರೆಕ್ಟಾಗಿ ಹೇಳಿರೋದು. 4ನೇದು, ಮನೆ ಕೆಲಸಕ್ಕೆ ಸೇರಿಕೊಂಡು ಗೆಳೆತನ ಮಾಡ್ತೀನಿ ಅಂದರೂ ಕೂಡ ಅದಕ್ಕೊಂದು ಪ್ಲ್ಯಾನ್ ಮಾಡ್ತೀನಿ ಅಂತೇಳಿ ಇದಿಷ್ಟು ಈ ಥರದ ಒಂದು ಗೆಳೆತನ ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಫೈನಲ್ ಆಗಿ ಇವರ ಬಳಿ ಇರೋ ವೋಕ್ಸ್ ವ್ಯಾಗನ್ ವರ್ಚಸ್ ಹೈಲೈನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಕಾರಿನ ಓರಿಯು ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು 2023. ಇನ್ಸೂರೆನ್ಸು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು ಕೇವಲ 10,000 ಕಿಲೋಮೀಟರ್ ರನ್ ಆಗಿದೆ. RTO ಜೈಪುರ್ ಭಾಗದ್ದು. ಇನ್ನು ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 999 cc ಇದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರಿನ ಪ್ರೈಸ್ ಬಂದ್ಬಿಟ್ಟು 11 ಲಕ್ಷ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ಇಷ್ಟ ಆಯಿತಾ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.